ಗಾನ ಕೋಗಿಲೆ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ಸಂಗೀತ ಸಾಮ್ರಾಜ್ಞೆ ಎಸ್ ಜಾನಕಿ ನೆನಪು ಮಾತ್ರ ಇನ್ಮುಂದೆ. ಹೃದಯಾಘಾತದಿಂದ ಗಾಯಕಿ ಎಸ್ ಜಾನಕಿ ವಿಧಿವಶರಾಗಿರುವಂಥದ್ದು. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಎಲ್ಲೂ ಹೋಗಲ್ಲ, ನಾನು ಎಲ್ಲೂ ಹೋಗಲ್ಲ ಅಂತ ಎಲ್ಲರ ಮನಸ್ಸನ್ನು ಕದ್ದಿದ್ದಂಥ ಗಾಯಕಿ. ಹೃದಯಾಘಾತದಿಂದ ಗಾಯಕಿ ಎಸ್ ಜಾನಕಿ ವಿಧಿವಶರಾಗಿರೋದು. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಎಸ್ ಜಾನಕಿಯವರು ಹುಟ್ಟಿದ್ದು ಆಂಧ್ರದಲ್ಲಿ ಆದ್ರೂ ಕನ್ನಡ ಮಣ್ಣಲ್ಲೇ ಚಿರಸ್ಥಾಯಿ. ಇದು ನಿಜವಾಗ್ಲೂ ನಮ್ಮ ಪುಣ್ಯ. 17 ಭಾಷೆ, ಒಂದೆರಡಲ್ಲ 17 ಭಾಷೆಗಳಲ್ಲಿ ಹಾಡಿರೋದು ಅಂತಂದರೆ ಸುಮ್ಮನೆನ ಹೇಳಿ. ಜಾನಕಿ ಅಮ್ಮ ಇಲ್ಲ ಅನ್ನುವಂಥ ಶಬ್ದ ನಿಜವಾಗ್ಲೂ ಒಪ್ಪಿಕೊಳ್ಳೋದಕ್ಕೆ ಕಷ್ಟ ಆಗತ್ತೆ. ಅವ್ರು ಇದ್ದಾರೆ ಅಂದ್ಕೊಂಡ್ರಷ್ಟೇ ಬದುಕು. ಆಮೇಲೆ ಯಾವಾಗಲೂ ಜೀವಂತರಾಗಿರ್ತಾರೆ. ಯಾಕೆ ಹೇಳಿ? ಅವರ ಹಾಡು ಅಂದಿಗೂ ಇಂದಿಗೂ ಎಂದೆಂದಿಗೂ ಅಜರಾಮರ. ಈ ಹಾಡು ಅಂತ ಬಂದ ತಕ್ಷಣ ಗೊತ್ತಾಗೋದೆ ಜಾನಕಿ ಅಮ್ಮಂದೇ ಇದು ವಾಯ್ಸು ಅಂತ. ಅಷ್ಟು ಫೇಮಸ್ಸು. ಎಲ್ಲರಿಗೂ ಇದು ಜಾನಕಿ ಅಮ್ಮನ ವಾಯ್ಸೇ ಅಂತ ಗೊತ್ತಾಗ್ಬಿಡ್ತಿತ್ತು. ಆ ರೀತಿಯಾಗಿ ಅವರ ವಾಯ್ಸು ಎಲ್ಲರ ಕಿವಿಗೂ ಬಡಿತಾ ಇರ್ತಿತ್ತು. ಜಾನಕಿ ಅಮ್ಮ ಅಂದರೆ ಪ್ರೀತಿ. ಅವರ ಧ್ವನಿ ಕೇಳುವಾಗಲೇ ಮನಸ್ಸಿಗೊಂಥರ ಹಿತ. ನಮ್ಮಮ್ಮನೋ ನಮ್ಮ ಅಜ್ಜಿನೋ ನಮ್ಮ ಚಿಕ್ಕಮ್ಮನೋ ಹಾಡ್ತಿದ್ದಾರೇನೋ ನಮಗೋಸ್ಕರ ಅನ್ನೋ ಥರದೊಂದು ಭಾವನೆ. ಅದು ಎಲ್ಲರ ಧ್ವನಿಯಲ್ಲೂ ಬರಲ್ಲ ನಿಮಗೆ. ಜಾನಕಿ ಅಮ್ಮನ ಹಾಡು ಎಷ್ಟು ಜನ ನಾವು ಕೇಳ್ಕೊಂಡು ಬೆಳೆದಿದ್ದೀವಿ ಹೇಳಿ. ಅಷ್ಟು ಮಧುರವಾದಂಥ ಧ್ವನಿ. ಆ ತಾಯಿ ಪ್ರೀತಿ ಅನ್ನೋದು ಅವ್ರ ಧ್ವನಿಯಲ್ಲಿ ಇರ್ತಿತ್ತು. ಯಾವುದೋ ಒಂದು ಸಹೋದರಿಯ ಸೆಂಟಿಮೆಂಟು ಅಂದರೆ ನಮ್ಮ ಅಕ್ಕನೋ ನನ್ನ ತಂಗಿನೋ ಹೇಳ್ತಿದ್ದಾರೆ ಅನ್ನೋ ಥರದ್ದು. ಯಾವುದೋ ಒಂದು ತಾಯಿಯ ಸೆಂಟಿಮೆಂಟು ಅಂದರೆ ನಮ್ಮ ಅಮ್ಮನೇ ಹೇಳ್ತಿದ್ದಾರೇನೋ ಅನ್ನೋ ಥರದ್ದು. ಯಾವುದೋ ಒಂದು ಗೆಳತಿಯ ಸೆಂಟಿಮೆಂಟು ಅಂದರೆ ನಮ್ಮ ಗೆಳತಿನೇ ಹೇಳ್ತಿದ್ದಾರೇನೋ. ಅಷ್ಟು ಮನಸ್ಸಿಗೆ ಹೊಕ್ಕಂಥ, ಮನಸ್ಸಿನೊಳಗೆ ಬೆರೆತಂಥ ಧ್ವನಿ ಇವರದ್ದು. ಆಹ್ಲಾದ, ನೆಮ್ಮದಿ, ಹಿತ ಇದೆಲ್ಲ ಪದಗಳಿಗೆ ಸಮಾನಾರ್ಥಕವಾಗಿ ನಾವು ನೋಡಿದಾಗ ಜಾನಕಿ ಅಮ್ಮನ ಹಾಡುಗಳು ಅಥವಾ ಜಾನಕಿ ಅಮ್ಮನವರ ಧ್ವನಿ ನಮಗೆ ನೆನಪಾಗತ್ತೆ. ಒಂಥರ ಅವ್ರ ಜೊತೆಗೆ ಮಾತಾಡೋದಾಗಲಿ, ನೀವು ಅನೇಕ ವೇದಿಕೆಗಳಲ್ಲಿ ಅವರನ್ನು ಅನೇಕರು ಮಾತನಾಡಿಸಿದ್ದಾರೆ. ಅವರ ಆ ನಗುಮುಖ, ಅವರ ಆ ಮಾತು, ಅವರ ಆ ಹಾಡು, ಅವರ ಆ ಧ್ವನಿ, ಹಾವ ಭಾವ ಎಲ್ಲವೂ ಕೂಡ ಶ್ರದ್ಧೆಯಿಂದ, ವಿನಯದಿಂದ, ಆ ಮುಖದಲ್ಲಿದ್ದಂಥ ತೇಜಸ್ಸು ನೋಡಿ ನಿಜವಾಗ್ಲೂ ಕೂಡ ಒಬ್ಬ ಕಲೆಗಾರರು ಅಥವಾ ಒಬ್ಬ ಈ ಎಲ್ಲವನ್ನೂ ಬಲ್ಲಂಥ ಪ್ರತಿಭಾವಂತರಿಗಿರಬೇಕಾದಂಥ ಆ ನಯ, ಸೌಜನ್ಯ ಎಲ್ಲವೂ ಅವ್ರ ಮುಖದಲ್ಲಿ ತುಂಬಿ ತುಳುಕ್ತಾ ಇತ್ತು. ಸರಸ್ವತಿಯೇ ಕಣ್ಮುಚ್ಚಿದ್ರೆ ಸರಿಗಮ ಕೇಳೋದೆ ಅನ್ನೋ ಪ್ರಶ್ನೆ. ನಿಜವಾಗ್ಲೂ ಕೂಡ ಈ ಥರದೊಂದು ಟ್ಯಾಲೆಂಟ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ರಿಗೂ ಒಲಿಯುತ್ತಾ ಅಂತ ಅನಿಸ್ಬಿಡುತ್ತೆ. ಆಮೇಲೆ ಯಾವಾಗ್ಲೂ ಶಾಂತಿ ಪ್ರಿಯರು ಇವರು. ನೀವು ಯಾವಾಗ ಬೇಕಾದರೂ ಅವರನ್ನು ನೋಡಿ. ಬಿಳಿ ಸೀರೆ, ವೈಟು ಪೋಷಾಕಿನಲ್ಲೇ ಯಾವಾಗಲೂ ಇರ್ತಾ ಇದ್ದಿದ್ದು. ಅದು ಎಂಥದ್ದೇ ಕಾರ್ಯಕ್ರಮಗಳಾಗಿರಲಿ, ಅದು ಎಲ್ಲಿಗೆ ಅವರು ಬರಲಿ, ಬಿಳಿ ಸೀರೆಗೆ ಹಾಕ್ಕೊಂಡು ಬರ್ತಾ ಇದ್ದಿದ್ದವರು. ಅಂದರೆ ಶಾಂತಿಯನ್ನು ಬಯಸ್ತಾಯಿದ್ರು. ಬಹಳ ಕೂಲಾಗಿ ಶಾಂತಿಯಿಂದ ಇರ್ತಾಯಿದ್ರು. ಅವರ ಹಾವ ಭಾವ ಇದ್ದಿದ್ದೇ ಹಾಗೆ. ಕಾಲು ನೋವಿತ್ತಂತೆ, ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದರು ಕಾಲು ನೋವಿಗೆ ಅಂತ. ಆದರೆ ಚಿಕಿತ್ಸೆ ಪಡಿಬೇಕಾದ್ರೇ ಹೃದಯ ಸ್ತಂಭನ ಆಗಿದೆ. ವಯಸ್ಸು ಆಗಿತ್ತು. ವಯೋಸಹಜವಾಗಿ ಒಂದಷ್ಟು ಸಮಸ್ಯೆಗಳು ನಮಗೆ ಕಾಡುತ್ತಲ್ಲ, ವಯಸ್ಸಾಗ್ತಾ ಕಾಲು ನೋವು ಕಾಣಿಸ್ಕೊಂಡಿತ್ತು. ಆಮೇಲೆ ಕೆಲವು ದಿನದಿಂದ ಬಹು ಅಂಗಾಂಗ ವೈಫಲ್ಯದಿಂದಲೂ ಕೂಡ ಬಳಲ್ತಾ ಇದ್ದರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಆಮೇಲೆ ವಿಪರೀತವಾಗಿ ಮಂಡಿ ನೋವು, ಕಾಲು ನೋವು ಕಾಣಿಸ್ಕೊಂಡಿತ್ತು. ಹಾಗಾಗಿ ಅವರನ್ನು ನಿನ್ನೆ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಚಿಕಿತ್ಸೆಗೆ ಅಂತ. ಪರಿಣಿತ ವೈದ್ಯರ ತಂಡ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾಗಲೇ ಅವರಿಗೆ ಹೃದಯಾಘಾತವಾಗಿದೆ. ಅಂದರೆ ನಿನ್ನೆ ರಾತ್ರಿ 7:30 ವೇಳೆಗೆ ಆಸ್ಪತ್ರೆಯಲ್ಲಿ ಖ್ಯಾತ ಗಾಯಕಿ ಇಹಲೋಕದ ಯಾತ್ರೆ ಮುಕ್ತಾಯ ಆಗಿರುವಂಥದ್ದು.
ಗಾನಕೋಗಿಲೆ ಅನ್ನುವಂಥ ಬಿರುದು ಇವರಿಗೆ ಕೊಡಲಾಗಿತ್ತು. ಕನ್ನಡ ಚಿತ್ರ ರಸಿಕರ ಮನೆಮಾತಾಗಿದ್ದರು. ಒಂದು ಕಾಲದಲ್ಲಿ ಕನ್ನಡ ಸೇರಿದಂತೆ ದಕ್ಷಿಣ ಭಾರತ ಚಿತ್ರರಂಗದ ಹಿನ್ನೆಲೆ ಗಾಯಲೋಕವನ್ನೇ ಆಳಿದ್ದಂಥ ಪ್ರಸಿದ್ಧ